ಚಾನಲ್ ಪ್ರಸನ್ನ ದಾಸಹಳ್ಳಿ ಬಿಸ್ನೆಸ್ ಮೆಂಟ್ ಈ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಡಿಮೋಟಿವೇಶನ್. ತುಂಬ ಡಿಮೋಟಿವೇಶನ್ ಮಾಡೋದು. ಸೊ ಡಿಮೋಟಿವೇಶನ್ ಹೆಂಗೆ ಮಾಡಬೇಕು ಅಂತಂದರೆ ಚಿಕಿತ್ಸೆ ಬಂದ್ಬಿಡ್ಬೇಕು. ಆ ಥರ ಡಿಮೋಟಿವೇಶನ್ ಮಾಡೋದು ಏನಿಲ್ಲ. ಇವಾಗಿನ ಜನ ಹೇಗಿದ್ದಾರೆ ಅಂದರೆ, ಅದು ಯುವ ಜನ ಹೇಗಿದ್ದಾರೆ ಅಂತಂದರೆ, ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಜಸ್ಟ್ ಆ ಕೆಲವೊಂದು ಮೊಬೈಲ್ ಇದ್ದರೆ ಸಾಕು, ಅದಕ್ಕೆ ಟ್ರೆಂಡ್ ಇದೆ ಸಾಕು, ಯೂಟ್ಯೂಬ್ ನೋಡೋದು, ಈ ಚಾನಲ್ ನೋಡೋದು, ಹೀಗೆ ಸುಮ್ಮನೆ ಕಾಲ್ಪಡೋದ್ರೆ ಆಗ್ತಿತ್ತು. ಕೆಲಸ ಮಾಡೋದು ಬೇಡ, ಆರಾಮಾಗಿರ್ಬೇಕು. ಅಪ್ಪ ಅಮ್ಮ ತಂದಾಗ್ತಾರೆ, ತಿನ್ನಬೇಕು, ಮಲಗಬೇಕು, ಓಡಾಡಬೇಕು, ಫ್ರೆಂಡ್ ಜೊತೆ ಸುತ್ತ ಆಡಬೇಕು. ಇದು ಇರಬೇಕು ಆ್ಯಕ್ಚುಲಿ. ಹಂಗಿದ್ಬಿಟ್ರೆ ಲೈಫ್ ಹೆಂಗಿರುತ್ತೆ ಅಂದರೆ ಆರಾಮಾಗಿರುತ್ತೆ. ಕೆಲಸ ಮಾಡೋದು ಬೇಡ. ಸೊ ಫ್ರೀಯಾಗಿ ಕೆಲ್ಸಕ್ಕೆ ಹೋಗ್ಬಿಟ್ರೆ ಕಟ್ಟಾಗ್ತಾನೆ ಬರುತ್ತೆ. 8 hours 9 hours ಕಟ್ಟಾಗ್ತಾನೆ ಬರುತ್ತೆ. ಅವಾಗ ಏನು ಮಾಡ್ತಾರೆ, ಕಟ್ಟಾಗ್ತಾನೆ ಇರುತ್ತಲ್ಲಪ್ಪ, ಯಾಕೆ ಬೇಕು, ಆರಾಮಾಗಿರೋಣ. ಅಪ್ಪ ಅಮ್ಮ ತಂದಾಗ್ತಾರೆ, ತಿನ್ನೋಣ, ಮಲ್ಕೊಳ್ಳೋಣ, ಅಷ್ಟಿದ್ರೆ ಸಾಕು, ಬೇರೆ ಇನ್ನೇನು ಬೇಡ. ಈ ಥರ ಇವಾಗ ಈ ಥರನೇ ಇರಬೇಕು. ಎಲ್ಲರೂ ಆರಾಮಾಗಿ ಟೆನ್ಷನ್ ಮಾಡಬೇಡ. ಓಕೆನಾ? ಈ ಥರ ಇದೆ ಇವಾಗಿನ ಜನ. ಹೆಂಗೆ ಅಂದರೆ ಯುವ ಜನ ಹೆಂಗಿದೆ ಅಂದರೆ, ಬರೀದ್ರೆ ಸಾಕು, ಅದಕ್ಕೆ ಇಂಟರ್ನೆಟ್ ಹಾಕ್ಸೋಕ್ಕೆ ದುಡ್ಡಿದ್ರೆ ಸಾಕು. 399 499 1 ಮಂತ್ ಆರಾಮಾಗಿ ಎಲ್ಲ ಕೆಲಸನೂ ಸಲೀಸಾಗುತ್ತೆ. ಏನು ಮೂವೀಸ್ ನೋಡಬೇಕು, ಯೂಟ್ಯೂಬ್ ನೋಡಬೇಕು, ಬೇರೆ ಬೇರೆ ಚಾನಲ್ಗಳು ನೋಡಬೇಕು, ಅವು ಬರ್ತಾವೆ, ಎಲ್ಲರೂ ನೋಡಬೇಕು ಆ ಥರ. ಸೊ ಇದಿದ್ರೆ ಸಾಕು, ನಿಮ್ಮ ಜೀವನ ಆರಾಮಾಗಿರುತ್ತೆ. ಯಾಕೆ ಟೆನ್ಷನ್ ತಗೋಬೇಕು? ಹೊರತು ಊಟ ಆಗುತ್ತೆ, ಅಪ್ಪ ಅಮ್ಮ ತಂದಾಗ್ತಾರೆ, ನಮಗೇನು ಕೇಳಲ್ಲ ಅಲ್ವಾ? ನಮ್ಮ ದೇಶ ಯಾವ ಕಡೆಗೆ ಹೋದರೆ ನಮಗೇನಾಗಬೇಕು, ನಮಗೇನು ಕೊಡ್ತಾರೆ ಅವರು ಅಲ್ವಾ? ಈ ಥರ ಇದೆ ಯುವಜನ ಇವಾಗ ಇರೋದು. ಯುವಜನ ಎಲ್ಲ ಯುವಜನನೂ ಹೇಳಲ್ಲ. ಸೊ ಸ್ವಲ್ಪ ಜನ ಇದ್ದಾರೆ, ಅವರು ಮಾತ್ರ ಈ ಥರ ಟೈಮ್ ವೇಸ್ಟ್ ಮಾಡೋಕ್ಕೆ ಮುಂದೆ ನಿಂತಿದ್ದಾರೆ. ಸ್ವಲ್ಪ ಜನ, ಇನ್ನು ಸ್ವಲ್ಪ ಜನ ಒಳ್ಳೆಯ ರೀತಿಯಲ್ಲಿ ದುಡಿದು ಒಳ್ಳೆಯ ರೀತಿಯಲ್ಲಿ ಮನೆ ನಡೆಸ್ತಾ ಇದ್ದಾರೆ. ಯಾವಾಗಲೂ ಥಿಂಕ್ ಮಾಡೋದವರು ಒಳ್ಳೆಯ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಎರಡು ಥರನೂ ಇದ್ದಾರೆ ನಮ್ಮ ಯುವಜನದಲ್ಲಿ. ದೇಶದ ಬಗ್ಗೆನೂ ಯೋಚನೆ ಮಾಡೋರಿದ್ದಾರೆ, ಯಾವುದ್ರ ಬಗ್ಗೆ ಯೋಚನೆ ಮಾಡಿದ್ರೂ ಇದ್ದಾರೆ. ಮನೆ ಬಗ್ಗೆನೂ ಕೇರ್ ಮಾಡಲ್ಲ, ದೇಶದ ಬಗ್ಗೆನೂ ಕೇರ್ ಮಾಡಲ್ಲ. ಮನೆ ಬಗ್ಗೆನೇ ಕೇರ್ ಮಾಡಲ್ಲ, ದೇಶದ ಬಗ್ಗೆ ಹೆಂಗೆ ಕೇರ್ ಮಾಡ್ತಾರೆ ಹೇಳಿ ಅಲ್ವಾ? ಎಲ್ಲ ರೀತಿಯೂ ಇದ್ದಾರೆ, ಬರೀ ಒಂದೇ ರೀತಿ ಇರಲಿಲ್ಲ. ಸೊ ಯಾರು ಯಾವುದಕ್ಕೂ ಕೇರ್ ಮಾಡದೇ ಇದ್ದಾರಲ್ಲ ಅಂಥವರಿಗೆ ಈ ವಿಡಿಯೋ ಮಾಡ್ತಾಯಿದ್ದೀವಿ. ಅವರಿಗೆ ಒಂದು ಗುರಿ ಇಲ್ಲ ಇವಾಗ, ಅದನ್ನು ಬೆಳೆಸ್ಕೋಬೇಕು ನಾವು. ನಮ್ಮ ಯುವಜನತೆ ಏನಿದ್ದಾರೆ ಅವರು ದೇಶಕ್ಕೆ ಮಾದರಿಯಾಗಬೇಕು. ದೇಶದಲ್ಲಿ ಏನು ನಡೀತಾ ಇದೆ ಅಥವಾ ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಅರಿವಿರಬೇಕು. ಮನೆಯಲ್ಲಿ ಅಪ್ಪ ಅಮ್ಮನ ಮಕ್ಕಳ ಒಂದು ಒಳ್ಳೆತನ ಬೆಳೆಸ್ಕೋಬೇಕು. ದುಡಿಬೇಕು, ಕೆಲಸ ಮಾಡಬೇಕು, ಕೆಲಸಕ್ಕೆ ಹೋಗಬೇಕು. ನಮ್ಮ ಜೀವನ ಅಂತಂದರೆ ನಾಳೆದು ಏನು ನಡೀತಿತ್ತು ಅದೇ ಜೀವನ. ನಾಳೆ ಏನಾಗುತ್ತೆ, ನಾಳೆ ಯಾರೋ ಬಂದು ಏನೋ ಮಾಡೋದು, ಎಲ್ಲರೂ ಹೋಗಿ ಹಂಗಲ್ಲ. ಸೇವಿಂಗ್ಸ್ ಮಾಡಬೇಕು, ಅದರಿಂದ ಜೀವನ ಮಾಡಬೇಕು. ಬದುಕೆ ಹಂಗೆ, ಜೀವನನೇ ಹಂಗೆ. ಎಲ್ಲರೂ ಮುಂದಿನ ಒಂದು ಇದಕ್ಕೋಸ್ಕರ, ಜೀವನಕ್ಕೋಸ್ಕರ ಎಲ್ಲ ಸ್ವಲ್ಪ ಸ್ವಲ್ಪ ಕುಡಿತಿರ್ತಾರೆ ಅಲ್ವಾ? ಅದು ನಂಬಿಕೆ. ನಾವು ಇಷ್ಟು ವರ್ಷ ಬದುಕ್ತೀವಿ ಗ್ಯಾರಂಟಿಯಾಗಿ, ಅದು ನಮಗೆ 4 ದಿನ ಸಿಗುತ್ತೆ, ಅದರಿಂದ ನಾವು ಸಂತೋಷವಾಗಿರ್ತೀರಿ ಅನ್ನೋದೊಂದೇ ಅವ್ರ ನಂಬಿಕೆ. ಅದೇ ಥರ ಯುವಜನೂ ಸಹ ಇದೇ ರೀತಿ ಯೋಚನೆ ಮಾಡಬೇಕು. ಅಂದ್ಬಿಟ್ಟು ಹೆಂಗೆ ಬೇಕು ಹಂಗೆ ಜೀವನ ಸಾಗಿಸೋದಲ್ಲ. ಆಯಿತಾ? ಹೋಗಿ ಯಾವ್ದಾರು ಒಂದು ಕೆಲಸಕ್ಕೆ ಹೋಗ್ರಿ, ಸಣ್ಣದಾಗಿ ಒಂದು ಸಣ್ಣ ಒಂದು ಕಂಪ್ನಿ ಜಾಯ್ನ್ ಆಗಿರಿ, ಅಥವಾ ಕೆಲಸ ಇಲ್ಲ ಯಾವ್ದಾದ್ರು ಒಂದು ಸಣ್ಣದೊಂದು ಪುಟ್ಟ ಅಂಗಡಿಗೆ ಹೋಗಿ ದುಡೀರಿ. ಏನಿಲ್ಲ ಅಂದ್ರೆ ಒಂದು
10,000 ರೂಪಾಯಿ ಮಿನಿಮಮ್ ಕೊಡ್ತಾರೆ. ಎಂಥ ಅಂಗಡಿಗೆ ಹೋದ್ರು 10,000 ಮಿನಿಮಮ್ ಕೊಟ್ಟೇ ಕೊಡ್ತಾರೆ. ಹೋಗ್ರಿ, ನಾವು ಓದಿಲ್ಲ ನಮಗೆ ಕೆಲಸ ಸಿಗುತ್ತೆ ಹಂಗಂದ್ಕೋಬಾರ್ದು. ಹೋಗ್ರಿ, ಸಿಗುತ್ತೆ, ಎಲ್ಲರೂ ಕೆಲಸ ಸಿಗುತ್ತೆ. ನೀವು ಪರ್ಮನೆಂಟಾಗಿ ಮಾಡಬೇಕು ಕೆಲಸ ಅಂತ ಅಲ್ಲ. ಹೋಗ್ರಿ, ದುಡ್ಡು ಕಳ್ರಿ, ಅದನ್ನು ಸೇವ್ ಮಾಡಿರಿ. ಸಣ್ಣದೊಂದು ಯಾವ್ದಾದ್ರು ಒಂದು ಅಂಗಡಿ ತಗೊಂಡು ಅಥವಾ ಯಾವ ಒಂದು ಸಣ್ಣ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ 4 ಜನ ಕೆಲಸ ಕೊಡಿ. ಇದು ಇವಾಗ ಬೇಕಾಗಿರೋದು. ನೀವು ನಮ್ಮ ದೇಶಕ್ಕೆ ಏನು ನೀವು ಕೊಡುಗೆ ಕೊಡ್ತೀರಿ ಅನ್ನೋದೇ ಮುಖ್ಯವಾಗಿರುತ್ತೆ, ಆಯಿತಾ? ಅದಕ್ಕೆ ನಮ್ಮ ದೇಶ ಕೊಡೋಕ್ಕಿಂತ ಮುಂಚೆ ಫಸ್ಟು ಮನೇಲಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಮನೆಗೆ ಒಳ್ಳೆಯ ಮಗನಾಗಿರಬೇಕು ಅಥವಾ ಮಗಳಾಗಿರಬೇಕು, ಆ ಥರ. ಅದನ್ನು ಬಿಟ್ಟು ನಾವು ಹೆಂಗೆ ಬೇಕು ಹಂಗೆ ಇರ್ತೀವಿ, ನಮ್ಮನ್ನು ಯಾರು ಕೇಳೋರು, ಯಾರು ಹೇಳ್ಬಾರ್ದು, ಏನು ಕೇಳಬಾರ್ದು ನಮಗೆ ಅನ್ನೋದಿದ್ರೆ ತಪ್ಪದು. ಹಂಗೆ ಮಾಡಬಾರ್ದು. ಯಾವಾಗಲೂ ನೀವು ಒಳ್ಳೆಯ ರೀತಿಯಲ್ಲಿ ಸಂಪಾದನೆ ಮಾಡಿ, ಒಳ್ಳೆಯ ರೀತಿಯಲ್ಲಿ ದುಡ್ದು, ಒಳ್ಳೆಯ ರೀತಿಯಲ್ಲಿ ಬಿಸ್ನೆಸ್ ಕಟ್ಟಿ, ಅದಕ್ಕೆ ಬೇಕಾಗಿರುವಂಥ ಪ್ಲ್ಯಾನ್ ಮಾಡಿ, ಆಯಿತಾ? ಸೊ ಅದರಿಂದ ನಿಮಗೂ ಉಪಯೋಗಗಳಾಗ್ತವೆ. ನಾಳೆ ದಿನ ಜೀವನ ಚೆನ್ನಾಗಿರುತ್ತೆ. ಸೊ ಇದು ಯುವ ಜನತೆ ಮಾಡಬೇಕಾಗಿರೋದು. ಅದನ್ನು ಬಿಟ್ಟು ಬರೀ ಮೊಬೈಲಲ್ಲಿ ಯಾವ ಕಾಲ ಕಳೀಬಾರ್ದು, ಓಕೆನಾ? ಯಾರೂ ಮೊಬೈಲನ್ನು ಬಂದು ನೋಡ್ರಿ ಅಂತ ಯಾರೂ ಹೇಳಲ್ಲ. ನಿಮ್ಮ ಹತ್ರ ಮೊಬೈಲ್ ಇರುತ್ತೆ, ಇಂಟರ್ನೆಟ್ ಇರುತ್ತೆ, ನೋಡ್ತಾನೆ ಇರ್ತೀವಿ. ಸೊ ದಯವಿಟ್ಟು ಈ ಥರ ಮಾಡಿದ್ರೆ ನನಗೆ ಅಪ್ಪ ಅಮ್ಮಗೂ ಖುಷಿ ಆಗಬೇಕು. ನನ್ನ ಮಗ ಹೋಗ್ತಾ ಇದ್ದಾನೆ, ಕೆಲಸ ಹೋಗ್ತಾನೆ, ಏನೋ ಒಂದು ಸಾಧಿಸ್ತಾನೆ ಮುಂದೆ ಅನ್ನೋ ಒಂದು ಯೋಚನೆ ಇರುತ್ತೆ ಅವರಿಗೆ, ಆಯಿತಾ? ನೀವು ಓದಿಲ್ಲ ಅಂತ ಪರವಾಗಿಲ್ಲ, ಬಿಸ್ನೆಸ್ ಮಾಡ್ಬೋದು ಆರಾಮಾಗಿ, ಓಕೆನಾ? ಕೆಲಸ ಒಳ್ಳೊಳ್ಳೆ ಕಂಪ್ನಿ ಕೆಲಸ ಸಿಗಲ್ಲ ನಮಗೆ, ಓದಿ ಬಿಸ್ನೆಸ್ ಮಾಡಿರಿ. ಆ್ಯಕ್ಚುಲಿ ಬಿಸ್ನೆಸ್ ಮಾಡಬೇಕಾದ್ರೆ ಅಂತಾರೆ ಓದಿರೋರು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಯಾವುದೋ ಕಂಪ್ನಿಗೆ. ಬಿಸ್ನೆಸ್ ಮಾಡಬೇಕಾಗಿರೋರು ಓದ್ದೇ ಇರ್ತಾರಲ್ಲ, ಅವರೇ ಬಿಸ್ನೆಸ್ ಮಾಡೋದು. ಯಾಕಂದರೆ ಅವರು 4-5 ಕಡೆ ಓಡಾಡಿರ್ತಾರೆ, ಯಾವ ಥರ ಆಗುತ್ತೆ ಬಿಸ್ನೆಸ್ ಅಂತ ಗೊತ್ತಿರುತ್ತೆ ಅವರಿಗೆ. ಸೊ ಬಿಸ್ನೆಸ್ ಮಾಡಬೇಕಾದ್ರೆ ಅವರು ಅಲ್ವಾ? ಸೊ ನಾನು ಕೇಳ್ಕೊಳೋದೇನೆಂದರೆ, ಇವಾಗ ಯುವ ಜನತೆ ಇದ್ದಾರಲ್ಲ, ಟೈಮ್ ವೇಸ್ಟ್ ಮಾಡಬೇಡಿ. ದಯವಿಟ್ಟು ಹೋಗಿ ಕೆಲಸ ಮಾಡಿ. ಯಾವುದಾದ್ರು ಮೂವಿಗಳು ಬಂತು, ಫಿಲ್ಮ್ ಬಂತು, ಯೂಟ್ಯೂಬಲ್ಲಿ ಅದು ಬಂತು, ಇದು ಬಂತು, ನೋಡ್ತಾ ಕೂತ್ಕೋಬಾರ್ದು. ನೋಡಿ, ಯಾವ 24 ಅವರ್ಸು ನೋಡೋಕೆ ಹೋಗ್ಬೇಡ್ರಿ. ಇವಾಗಿನ ಜನಗಳೇ ಹಂಗೆ, ಮೊಬೈಲ್ ಇರೋದ್ರಿಂದ ನೋಡ್ತಾನೆ ಇರ್ತಾರೆ. ಏನಂದರೆ ಈ 24 ಅವರ್ಸಲ್ಲಿ ಏನಿಲ್ಲ ಅಂತಂದರೂ 10 ಅವರ್ಸ್ ಮೊಬೈಲಲ್ಲಿ ಇದ್ದೇ ಇರ್ತಾರೆ. ಅದ್ರ ಬದಲು 2-3 ಅವರ್ಸು ಅಟ್ಲೀಸ್ಟ್ ಕೆಲಸದ ಕಡೆ ಗಮನ ಕೊಟ್ಟರೆ ಅವರಿಗೆ ಒಳ್ಳೆ ದುಡ್ಡು ಸಿಗುತ್ತೆ. ಅದರಿಂದ ಏನಾದರೂ ಸಂಪಾದನೆ ಮಾಡ್ಬೋದು. ಇದೆಲ್ಲ ಇವತ್ತಿನ ತಲೆಯಲ್ಲಿ ಇಟ್ಕೊಂಡು ನೀವು ಮಾಡಬೇಕು, ಓಕೆನಾ? ಇದು ಡಿಮೋಟಿವೇಶನ್ ಮಾಡೋದಲ್ಲ, ಮೋಟಿವೇಶನ್ ಮಾಡೋದು, ಆಯಿತಾ? ಥ್ಯಾಂಕ್ ಯು.